ಬಿಸಿ ತುಂಬಾ ಜಾಸ್ತಿಯಾಗಿ ಆಗ್ತಕ್ಕಂಥ ಕಾಯಿಲೆಗಳು, ಫುಡ್ ಮತ್ತೆ ವಾಟರ್ ಸಂಬಂಧಪಟ್ಟ ಕಾಯಿಲೆಗಳು, ಒಂದು ಹೀಟ್ ಸ್ಟ್ರೋಕ್, ಇನ್ನೊಂದು ಡಿಹೈಡ್ರೇಷನ್, ಹಾಗೆ ಚರ್ಮಕ್ಕೆ ಸಂಬಂಧಿಸಿದಂತ ಕಾಯಿಲೆಗಳು, ಇನ್ನೊಂದು ಕಾಮನ್ ಆಗಿ ಇನ್ಫೆಕ್ಷನ್ಸ್. ಸೊ ನಾವು ಬೇಸಿಗೆಗಾಲದಲ್ಲಿ ಚೆನ್ನಾಗಿ ಹೈಡ್ರೇಟ್ ಮಾಡಿಕೊಂಡ್ರೆ ನಾವು ಆದಷ್ಟು ಕಾಯಿಲೆಗಳನ್ನ ಅವಾಯ್ಡ್ ಮಾಡಬಹುದು. ಬೇಸಿಗೆ ಕಾಲದಲ್ಲಿ ಸಾಮಾನ್ಯವಾಗಿ ಬರ್ತಕ್ಕಂಥ ಕಾಯಿಲೆಗಳು ಇವು ಯಾವ್ಯಾವ ಅಂದರೆ ಬಿಸಿ ತುಂಬ ಜಾಸ್ತಿಯಾಗಿ ಆಗ್ತಕ್ಕಂಥ ಕಾಯಿಲೆಗಳು, ಹಾಗೆ ಫುಡ್ ಮತ್ತು ವಾಟರ್ ಸಂಬಂಧಪಟ್ಟ ಕಾಯಿಲೆಗಳು, ಇನ್ನು ಜೊತೆಗೆ ಇನ್ಫೆಕ್ಷನ್ಸ್. ಸೊ ಇವು ಸಾಮಾನ್ಯವಾಗಿ ನಾವು ನೋಡ್ತಕ್ಕಂಥವು. ಇದರಲ್ಲಿ ಬಿಸಿ ತುಂಬ ಜಾಸ್ತಿಯಾಗಿ ಆಗ್ತಕ್ಕಂಥ ಕಾಯಿಲೆಗಳಂದರೆ ಒಂದು ಹೀಟ್ ಸ್ಟ್ರೋಕ್, ಇನ್ನೊಂದು ಡಿಹೈಡ್ರೇಷನ್, ಹಾಗೆ ಚರ್ಮಕ್ಕೆ ಸಂಬಂಧಿಸಿದಂಥ ಕಾಯಿಲೆಗಳು. ಈ ಹೀಟ್ ಸ್ಟ್ರೋಕ್ ಅಂದರೆ ತುಂಬ ಬಿಸಿ ಜಾಸ್ತಿ ಆದಾಗ ನಮ್ಮ ದೇಹ ಅದನ್ನು ತಡ್ಕೊಳ್ಳೋದಿಲ್ಲ, ಆಗ ನಮ್ಮ ದೇಹದಲ್ಲಿ ಲವಣಾಂಶಗಳೆಲ್ಲ ತುಂಬ ಏರ್ಪೇರಾಗುತ್ತೆ. ಹಾಗೆ ಹೀಟ್ ಸ್ಟ್ರೋಕ್ ಅಂದಾಗ ತುಂಬ ಜಾಸ್ತಿ ಆದಾಗ ನಮ್ಮ ದೇಹ ಡಿಹೈಡ್ರೇಷನ್ ಆಗಿ ಪ್ರಜ್ಞೆ ತಪ್ಪೋದು ಉಂಟು. ಕೆಲವಾರು ಸಲ ಫಿಟ್ಸ್ ಬರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಹಾಗೆ ತುಂಬ ಕೋಮಾಗೆ ಹೋಗ್ತಕ್ಕಂಥ ಚಾನ್ಸಸ್ ಕೂಡ ಇರುತ್ತೆ. ಹಾಗೆ ಡಿಹೈಡ್ರೇಷನ್ ಇವು ಈಗ ಸ್ಪೋರ್ಟ್ಸ್ ಆಡ್ತಕ್ಕಂಥವ್ರು ಇರ್ಬೋದು, ಅಥವಾ ತುಂಬ ಯಾರು ದೇಹವನ್ನು ತುಂಬ ದಣಿಸ್ತಾರೆ, ಅಥವಾ ಮಧ್ಯಾಹ್ನದ ಹೊತ್ತು ತುಂಬ ಯಾರು ಕೆಲಸ ಮಾಡ್ತಾರೆ, ತುಂಬ ಬಿಸಿಲು ಜಾಸ್ತಿ ಆದಾಗ ನಮ್ಮ ದೇಹ ಡಿಹೈಡ್ರೇಷನ್ ಆಗಿ ಸಾಕಷ್ಟು ಸುಸ್ತಾಗ್ತಕ್ಕಂಥದ್ದು, ಕನ್ಫ್ಯೂಷನ್ ಆಗ್ತಕ್ಕಂಥದ್ದು, ಇರಿಟಬಿಲಿಟಿ, ತುಂಬ ಕೋಪ ಬರ್ತಕ್ಕಂಥದ್ದು, ಹಾಗೆ ಲವಣಾಂಶಗಳು ಇಲ್ಲೂ ಕೂಡ ಏರ್ಪೇರಾಗುವಂಥ ತುಂಬ ಚಾನ್ಸಸ್ ಇರುತ್ತೆ. ಸೋಡಿಯಂ, ಪೊಟ್ಯಾಷಿಯಂ, ಕ್ಲೋರೈಡ್ ಇವೆಲ್ಲ ತುಂಬ ವ್ಯತ್ಯಾಸ ಆಗುವಂಥ ಚಾನ್ಸಸ್ ಇರುತ್ತೆ. ಆಗ ಮಸಲ್ ಕ್ರ್ಯಾಂಪ್ಸ್ ಜಾಸ್ತಿ ಬರುತ್ತೆ. ಸೊ ನೀವು ನೋಡಿರ್ಬೋದು, ಯಾರಾದರೂ ಸ್ಪೋರ್ಟ್ಸ್ ಆಡುವಾಗ, ತುಂಬ ಓಡೋವಾಗ ಇದರ ಸಡನ್ನಾಗಿ ಕ್ರ್ಯಾಂಪ್ಸ್ ಆಗಿ, ಸೊ ಎಸ್ಪೆಷಲಿ ಥೈಸ್ ಅಥವಾ ಕಾಫ್ ಮಸಲ್ಸ್ ತುಂಬ ಹಿಡ್ಕೊಳ್ಳೋದು, ತುಂಬ ಪೇಯ್ನ್ ಆಗೋದು, ಇದನ್ನು ನಾವು ನೋಡಿದ್ವಿ. ಸೊ ಇದು ಡಿಹೈಡ್ರೇಷನ್ ಆದಾಗ ಆಗತ್ತೆ. ಹಾಗೆ ಚರ್ಮಕ್ಕೆ ಸಂಬಂಧಿಸಿದಂಥ ಕಾಯಿಲೆಗಳು, ಈಗ ತುಂಬ ಬಿಸಿಲಲ್ಲಿ ನಡೆದಾಡುವಾಗ ಯಾರಿಗೆ ತುಂಬ ಸ್ಕಿನ್ ಅಲರ್ಜೀಸ್ ಇರುತ್ತೆ, ಅಥವಾ ಯಾವಾಗ ಫೋಟೋ ಡರ್ಮಟೈಟಿಸ್ ಅಂತ ಹೇಳ್ತೀವಿ, ಅಂದರೆ ಸನ್ರೈಸ್ ಎಲ್ಲಿ ಬೀಳುತ್ತೆ ಅಂಥ ಜಾಗಗಳಲ್ಲಿ ಸ್ಕಿನ್ ತುಂಬ ಹೈಪರ್ ಪಿಗ್ಮೆಂಟೇಷನ್, ಕಪ್ಪಾಗಿ ಬದಲಾವಣೆ ಆಗ್ಬೋದು, ತುಂಬ ಇಚ್ಚಿಂಗ್ ಆಗ್ಬೋದು, ತುಂಬ ಕೆರೆತ, ಅಥವಾ ಮುಂಚೆ ಯಾರಿಗೆ ಸ್ಕಿನ್ ಪ್ರಾಬ್ಲಮ್ಸ್ ಇರುತ್ತೆ ಅಂಥವರಲ್ಲಿ ಕೂಡ ಈ ತುಂಬ ಬಿಸಿಲಾದಾಗ ಅವೆಲ್ಲ ತುಂಬ ಉಲ್ಬಣ ಆಗುವಂಥ ಚಾನ್ಸಸ್ ಇರುತ್ತೆ. ಇನ್ನೊಂದು ತುಂಬ ಈ ಬೇಸಿಗೆ ಕಾಲದಲ್ಲಿ ನಾವು ನೋಡ್ತಕ್ಕಂಥದ್ದು ಫುಡ್ ಆ್ಯಂಡ್ ವಾಟರ್ ಬೋರ್ನ್ ಡಿಸೀಸಸ್. ಅಂದರೆ ಈ ನಾವು ಸೇವಿಸ್ತಕ್ಕಂಥ ಆಹಾರ ಹಾಗೂ ನೀರು, ಇದರಲ್ಲಿ ಸಾಕಷ್ಟು ಕಾಯಿಲೆಗಳು ಬರ್ತಕ್ಕಂಥ ಚಾನ್ಸಸ್ ಇವೆ. ತುಂಬ ಕಾಮನ್ ಆಗಿ ನಾವು ನೋಡ್ತಕ್ಕಂಥದ್ದು ಟೈಫಾಯ್ಡ್. ಸೊ ಇದು ಟೈಫಾಯ್ಡ್ ಸರ್ವೇ ಸಾಮಾನ್ಯವಾಗಿ ಊಟದ ವ್ಯತ್ಯಾಸ ಆದಾಗ, ಆಹಾರ ಸೇವಿಸ್ತಕ್ಕಂಥದ್ದು ಶುಚಿಯಾಗಿಲ್ಲ, ತುಂಬ ಏನಾರ ಅದರಲ್ಲಿ ಬ್ಯಾಕ್ಟೀರಿಯಾ ಸೇರಿಕೊಂಡು ತುಂಬ ಕೆಟ್ಟು ಅದನ್ನು ನಾವು ಸೇವಿಸಿದಾಗ ಸೊ ನಮಗೆ ಟೈಫಾಯ್ಡ್ ಬರ್ತಕ್ಕಂಥ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಇದರಲ್ಲಿ ಸಾಲ್ಮೊನೆಲ್ಲಾ ಟೈಫಿ ಅಂತ ಹೇಳ್ತೀವಿ, ಹಾಗೂ ಪ್ಯಾರಾಟೈಫಿ. ಸೊ ಇದರಿಂದ ಟೈಫಾಯ್ಡ್ ಬಂದಾಗ ತುಂಬ ಜ್ವರ ಬಿಟ್ಟು ಬರ್ತಕ್ಕಂಥದ್ದು, ತುಂಬ ಹೈ ಡಿಗ್ರಿ ಫೀವರ್ ಇರುತ್ತೆ, ಕೆಲವು ಸಲ ಹೊಟ್ಟೆ ನೋವು ಬರ್ತಕ್ಕಂಥದ್ದು, ವಾಂತಿ, ಹಾಗೆ ಬೇದಿ ಆಗ್ತಕ್ಕಂಥದ್ದು ಕೂಡ ನಾವು ಟೈಫಾಯ್ಡಲ್ಲಿ ನಾವು ನೋಡಿದ್ವಿ. ಇನ್ನು ಈ ಟೈಫಾಯ್ಡ್ ಬಿಟ್ಟರೆ ಈ ಫುಡ್ ಬೋರ್ನ್ ಮತ್ತು ವಾಟರ್ ಬೋರ್ನ್ ಡಿಸೀಸಲ್ಲಿ ತುಂಬ ಕಾಮನ್ ಆಗಿ ಆಗ್ತಕ್ಕಂಥದ್ದು ಲೂಸ್ ಮೋಷನ್ಸ್. ನಾವು ನೋಡಿದ್ದೀವಿ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸು ಕೂಡ ಆಗ್ಬೋದು, ವೈರಲ್ ಕೂಡ ಆಗ್ಬೋದು. ಸೊ ಇದರಲ್ಲಿ ಸಾಕಷ್ಟು ಜನ ಸ್ವಲ್ಪ ಕೆಟ್ಟಿರೋ ಊಟ ಸೇವಿಸಿದಾಗ ಅಥವಾ ನೀರನ್ನು ಸೇವಿಸಿದಾಗ ಲೂಸ್ ಮೋಷನ್ಸ್ ಆಗ್ತಕ್ಕಂಥದ್ದು ತುಂಬ ಸರ್ವೇ ಸಾಮಾನ್ಯವಾಗಿ, ಎಸ್ಪೆಷಲಿ ಬೇಸಿಗೆ ಕಾಲದಲ್ಲಿ ನಾವು ನೋಡಿದ್ದೀವಿ. ಕಾಲ್ರಾ ಇರ್ಬೋದು, ಡಿಸೆಂಟ್ರಿ ಇರ್ಬೋದು. ಸೊ ಇವೆಲ್ಲನೂ ಕೂಡ ಎಲ್ಲ ವಯಸ್ಸಿನವ್ರನ್ನೂ ಕೂಡ ಕಾಡುತ್ತೆ. ಎಸ್ಪೆಷಲಿ ಯಾರಲ್ಲಿ ಇಮ್ಯುನಿಟಿ ತುಂಬ ಕಮ್ಮಿ ಇರುತ್ತೆ, ವಯಸ್ಕರು ಇರ್ಬೋದು ಅಥವಾ ಚಿಕ್ಕ ಮಕ್ಕಳಿರ್ಬೋದು. ಸೊ ಇಂಥವರಲ್ಲಿ ತುಂಬ ಜಾಸ್ತಿ ನಾವು ಬೇಸಿಗೆ ಕಾಲದಲ್ಲಿ ಲೂಸ್ ಮೋಷನ್ಸನ್ನು ನಾವು ನೋಡ್ತೀವಿ. ಇನ್ನೊಂದು ಕಾಮನ್ ಆಗಿ ನಾವು ಬೇಸಿಗೆ ಕಾಲದಲ್ಲಿ ನೋಡ್ತಕ್ಕಂಥದ್ದು ಇನ್ಫೆಕ್ಷನ್ಸ್. ಸೊ ಹೆಪಟೈಟಿಸ್ ಎ ಅಥವಾ ಜಾಂಡಿಸ್, ಇದು ಸರ್ವೇ ಸಾಮಾನ್ಯವಾಗಿ ಬೇಸಿಗೆ ಶುರುವಾಗ್ತಿದ್ದಂಗೆ ನಾವು ಸೇವಿಸ್ತಕ್ಕಂಥ ನೀರು ಎಲ್ಲಿ ನಾವು ಶುಚಿಯಾಗಿಲ್ಲ ಅಂತಂದರೆ ಇಲ್ಲಿ ಜಾಂಡಿಸ್ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಸುಮಾರು ಜನಕ್ಕೆ ಹೆಪಟೈಟಿಸ್ ಎ ಎಫೆಕ್ಟ್ ಆದಾಗ ಆಲ್ಮೋಸ್ಟ್ 4 ವಾರಗಳ ಕಾಲ ಇದೊಂಥರ ಸೆಲ್ಫ್ ಲಿಮಿಟಿಂಗ್ ಡಿಸೀಸ್ ಅಂತಲೇ ಹೇಳ್ತೀವಿ. ನಾವು ಟ್ರೀಟ್ಮೆಂಟ್ ತೆಗೆದುಕೊಳ್ಳದೇ ಇದ್ದರೂ ಕೂಡ ನಾವು ಸೇವಿಸ್ತಕ್ಕಂಥ ಆಹಾರವನ್ನು ಕರೆಕ್ಟಾಗಿ ಹೈಜಿನಿಕ್ ಫುಡ್ಡನ್ನು ಸೇವಿಸಿದ್ರೆ ಸಾಕು, 4 ವಾರಗಳ ಕಾಲ ಈ ಜಾಂಡಿಸ್ ಇರುತ್ತೆ, ಅದು ನಿಧಾನವಾಗಿ ಕ್ಯೂರ್ ಆಗುತ್ತೆ. ಇನ್ನು ಇದ್ರ ಜೊತೆಗೆ ಮೀಸಲ್ಸ್, ಹಾಗೆ ಮಂಪ್ಸ್, ಮತ್ತು ನಾವು ಚಿಕನ್ ಪಾಕ್ಸ್, ಇವು ಕೂಡ ನಾವು ಬೇಸಿಗೆ ಕಾಲದಲ್ಲಿ ಇನ್ನೇನು ಶುರುವಾಗ್ತಿರುವಾಗ ನಾವು ಕಾಮನ್ ಆಗಿ, ಎಸ್ಪೆಷಲಿ ಮಕ್ಕಳಲ್ಲಿ ನಾವು ಈ ಚಿಕನ್ ಪಾಕ್ಸನ್ನು ನಾವು ನೋಡ್ತೀವಿ, ಹಾಗೆ ಮೀಸಲ್ಸನ್ನು ನೋಡ್ತೀವಿ. ಇದರ ಜೊತೆಗೆ ಹ್ಯಾಂಡ್ ಫುಟ್ ಮೌತ್ ಡಿಸೀಸ್, ಇದು ಕೂಡ ನಾವು ಕಾಮನ್ ಆಗಿ ನಾವು ಈ ಬೇಸಿಗೆ ಕಾಲ ಶುರುವಾಗ್ತಿದ್ದಾಗೆ ಎಸ್ಪೆಷಲಿ ಮಕ್ಕಳಲ್ಲಿ ಹಾಗೂ ಇಮ್ಯುನಿಟಿ ಕಮ್ಮಿ ಇರ್ತಕ್ಕಂಥವರಲ್ಲಿ ಹ್ಯಾಂಡ್ ಫುಟ್ ಮೌತ್ ಡಿಸೀಸನ್ನು ಕೂಡ ನಾವು ನೋಡ್ತೀವಿ. ಸೊ ಈ ಬೇಸಿಗೆ ಕಾಲದಲ್ಲಿ ನಾವು ನಾರ್ಮಲ್ ಆಗಿ ಈ ಇನ್ಫೆಕ್ಷನ್ಸ್ ಆಗಲಿ ಅಥವಾ ಫುಡ್ ಆ್ಯಂಡ್ ವಾಟರ್ ಬೋರ್ನ್ ಡಿಸೀಸಸ್ ಆಗಲಿ, ಹಾಗೆ ಹೀಟ್ ಸ್ಟ್ರೋಕ್ ಆಗಲಿ, ಡಿಹೈಡ್ರೇಷನ್ ಆಗಲಿ, ಇವನ್ನೆಲ್ಲ ಅವಾಯ್ಡ್ ಮಾಡಬೇಕಾದ್ರೆ ಕೆಲವಾರು ನಾವು
ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ. ಒಂದು ಮುಖ್ಯವಾಗಿ ನಮ್ಮ ದೇಹವನ್ನು ಚೆನ್ನಾಗಿ ಹೈಡ್ರೇಷನ್ ಮಾಡ್ಕೋಬೇಕು. ಅಂದರೆ ಚೆನ್ನಾಗಿ ನೀರಿನ ಅಂಶ ನಮ್ಮ ದೇಹದಲ್ಲಿರಬೇಕು, ಚೆನ್ನಾಗಿ ನೀರನ್ನು ಸೇವಿಸಬೇಕು, ಜ್ಯೂಸ್ಗಳನ್ನು ಸೇವಿಸಬೇಕು. ಎಸ್ಪೆಷಲಿ ಸಿಟ್ರಸ್ ಫ್ರೂಟ್ಸ್ ಅಂತ ಹೇಳ್ತೀವಿ, ಅಂದರೆ ಈ ಮೂಸಂಬಿ, ಆರೆಂಜ್ ಅಥವಾ ನಿಂಬೆಹಣ್ಣಿನ ಜ್ಯೂಸ್ ಇರ್ಬೋದು, ಅಥವಾ ಪ್ಲೈನ್ ಶುದ್ಧವಾದ ನೀರು. ಸೊ ಇದು ಚೆನ್ನಾಗಿ ನಾವು ಎಸ್ಪೆಷಲಿ ಮಧ್ಯಾಹ್ನ ಯಾವಾಗ ಬಿಸಿಲಿರುತ್ತೆ 10:30-11 ಗಂಟೆ ಮೇಲೆ 3-3:30ವರೆಗೂ ಕೂಡ ಚೆನ್ನಾಗಿ ಬಾಡಿನ ಹೈಡ್ರೇಷನ್ ಆಗಿ ಇಟ್ಕೋಬೇಕು. ಸೊ ನಾವು ಬೇಸಿಗೆಗಾಲದಲ್ಲಿ ಚೆನ್ನಾಗಿ ಹೈಡ್ರೇಟ್ ಮಾಡಿಕೊಂಡ್ರೆ ನಾವು ಆದಷ್ಟು ಕಾಯಿಲೆಗಳನ್ನು ಅವಾಯ್ಡ್ ಮಾಡ್ಬೋದು. ಹಾಗೂ ನಾವು ಸೇವಿಸ್ತಕ್ಕಂಥ ಆಹಾರ ಶುದ್ಧವಾಗಿರಬೇಕು, ನೀರು ಕೂಡ ಶುದ್ಧವಾಗಿರಬೇಕು. ಯಾಕೆಂತಂದರೆ ಹೈಜಿನಿಕ್ ಫುಡ್ ಮತ್ತು ವಾಟರನ್ನು ಸೇವಿಸೋದ್ರಿಂದ ಸಾಕಷ್ಟು ಕಾಯಿಲೆಗಳನ್ನು ನಾವು ಪ್ರಿವೆಂಟ್ ಮಾಡ್ಬೋದು. ಎಸ್ಪೆಷಲಿ ನಾವು ಇನ್ಫೆಕ್ಷನ್ಸನ್ನು ನಾವು ಪ್ರಿವೆಂಟ್ ಮಾಡ್ಬೋದು. ಇನ್ನು ಹೀಟ್ ಸ್ಟ್ರೋಕ್ ಮತ್ತು ನಾವು ಡಿಹೈಡ್ರೇಷನ್ ಆಗೋದನ್ನು ಕೂಡ ನಾವು ತಡಿಬೋದು. ಹೇಗೆ ಅಂತಂದರೆ ಹೀಟ್ ಸ್ಟ್ರೋಕ್ ಯಾರಿಗೆ ತುಂಬ ಬಿಸಿಲಂದರೆ ಆಗೋದಿಲ್ಲ ಅಂಥವರು ಛತ್ರಿಗಳನ್ನು ಉಪಯೋಗಿಸ್ಬೋದು, ಅಥವಾ ನಮ್ಮ ದೇಹದ ಭಾಗಗಳನ್ನು ಕವರ್ ಮಾಡ್ಕೊಳ್ಳೋದ್ರ ಮೂಲಕ ಮಾಡ್ಕೋಬೋದು. ಹಾಗೂ ತುಂಬ ಎಲ್ಲಿ ಬಿಸಿಲು ಜಾಸ್ತಿ ಇರುತ್ತೆ ಅಂಥ ಕಡೆ ಟೆಂಪ್ರೇಚರ್ ತುಂಬ ಜಾಸ್ತಿ ಆದಾಗ ನಾವು ಶಾಲೆಗಳಿರ್ಬೋದು ಅಥವಾ ಇದು ನಾವು ಮಾಡೋ ಕೆಲಸಗಳಿರ್ಬೋದು, ಅಲ್ಲಿ ಆಫೀಸ್ಗಳು, ಎಷ್ಟೋ ಕಡೆ ಕೂಡ ಇವು ನಾವು ನೋಡ್ತೀವಿ ನಾರ್ತ್ ಇಂಡಿಯಾದಲ್ಲೆಲ್ಲ ತುಂಬ ಹೈ ಡಿಗ್ರಿ ಟೆಂಪ್ರೇಚರ್ ಇರುವಾಗ, ಅಥವಾ ನಮ್ಮ ಉತ್ತರ ಕರ್ನಾಟಕದಲ್ಲೂ ಕೂಡ ಈ ಗುಲ್ಬರ್ಗ ಇಲ್ಲೆಲ್ಲ ತುಂಬ ಟೆಂಪ್ರೇಚರ್ ಜಾಸ್ತಿ ಇರುವಾಗ ಶಾಲೆಗಳನ್ನು ಅರ್ಲಿ ಸ್ಟಾರ್ಟ್ ಮಾಡ್ತಾರೆ. ಅಂದರೆ 6:30-7 ಗಂಟೆಗೆ ಶುರು ಮಾಡಿ 11 ಗಂಟೆ ಅಷ್ಟೊತ್ತಿಗೆ ಕ್ಲೋಸ್ ಮಾಡ್ತಾರೆ. ಆಫೀಸ್ಗಳು ಕೂಡ. ಸೊ ನಾವು ವರ್ಕಿಂಗ್ ಅವರ್ಸನ್ನು ನಾವು ಚೇಂಜ್ ಮಾಡಿ ಈ ಹೀಟ್ ಸ್ಟ್ರೋಕನ್ನು ಕೂಡ ನಾವು ಅವಾಯ್ಡ್ ಮಾಡ್ಬೋದು.